ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಈಗಾಗಲೇ ಕೊಚ್ಚಿ ಹೋಗಿದೆ. 2 ದಿನಗಳಿಗಾಗಲೇ ಕಳೆದಿದೆ. ಇವತ್ತು ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. 19ನೇ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಯತ್ನವನ್ನ ನಡೆಸಲಾಗಿದೆ. ಅದು ತಾತ್ಕಾಲಿಕ ಗೇಟ್. ಇಂದು ಸಂಜೆಯಿಂದ ಆರಂಭ ಆಗಲಿರುವಂತಹ ಅಳವಡಿಕೆಯ ಕಾರ್ಯ. ನೀರು ಖಾಲಿಯಾಗೋ ಮೊದಲೇ ಗೇಟ್ ಅಳವಡಿಕೆಗೆ ಯತ್ನವನ್ನ ನಡೆಸಲಾಗ್ತಾ ಇದೆ. ನೀರಿನಲ್ಲಿಯೇ ಗೇಟ್ ಇಳಿಸಿ ಅಳವಡಿಕೆ ಮಾಡೋದಕ್ಕೆ ತಜ್ಞರ ತಂಡದಿಂದ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹೊಸಪೇಟೆ ಹೊಸಳ್ಳಿಯಲ್ಲಿ ಸಿದ್ಧವಾಗಿರುವಂತಹ ಹೊಸ ಗೇಟ್ ಅಳವಡಿಕೆ ಮಾಡಲಾಗುತ್ತೆ. ಒಂದ್ ವೇಳೆ ಯಶಸ್ವಿಯಾದ್ರೆ ಅಪಾರ ನೀರು ಅಲ್ಲಿ ಉಳಿಯುತ್ತೆ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಹೊಸ ಗೇಟ್ ಅಳವಡಿಕೆಗೆ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. 19ನೇ ಕ್ರಸ್ಟ್ ಗೇಟ್ ಈಗಾಗಲೇ ಕೊಚ್ಚಿ ಹೋಗಿದೆ. ಅಪಾರ ಪ್ರಮಾಣದ ನೀರು ಕೂಡ ಪೋಲಾಗಿದೆ. ಕೇವಲ 2 ದಿನಗಳಲ್ಲಿ 19 TMC ನೀರು ಈಗಾಗಲೇ ಖಾಲಿಯಾಗಿದೆ. ಇನ್ನು ಉಳಿದಿರುವಂತಹ ನೀರನ್ನಾದ್ರೂ ಉಳಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಐಡಿಯಾವನ್ನ ಮಾಡಲಾಗಿದೆ. ಅಂದರೆ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ತಾತ್ಕಾಲಿಕ ಗೇಟ್ ಕೂಡ ಈಗಾಗಲೇ ಸಿದ್ಧವಾಗಿರುವಂತಹ ಒಂದು ಬಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅದೇ ಗೇಟ್ ಅನ್ನ ಅಲ್ಲಿ ಇಳಿಕೆ ಮಾಡಲಾಗುತ್ತೆ. 19ನೇ ಕ್ರಸ್ಟ್ ಗೇಟ್ ಏನು ಕೊಚ್ಕೊಂಡು ಹೋಗಿದೆ, ಅದೇ ಗೇಟ್ ನಲ್ಲಿ ಇಳಿಕೆ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಕೊಪ್ಪಳದ ಪ್ರತಿನಿಧಿ ಸಂಜಯ್. 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಬೆನ್ನಲ್ಲೇ ಇದೀಗ ತಾತ್ಕಾಲಿಕ ಗೇಟ್ ಅನ್ನು ಅಳವಡಿಕೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಯಾವ ರೀತಿ ಇದು? ಶಕುಂತಲಾ, ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ನಂತರ 2 ರೀತಿಯಲ್ಲಿ ದುರಸ್ತಿ ಕಾರ್ಯವನ್ನ ಮಾಡಲಿಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಧಾರ ಮಾಡಿದ್ರು. ಒಂದು, ಡ್ಯಾಮ್ ಅನ್ನ ಸರಿಸುಮಾರು 60ರಿಂದ 65 TMC ನೀರನ್ನ ಖಾಲಿ ಮಾಡಿ ನಂತರ ಗೇಟ್ ಅಳವಡಿಕೆ ಮಾಡುವಂಥದ್ದು. ಇನ್ನೊಂದು, ನೀರು ಇದ್ರೂ ಕೂಡ ನೀರಲ್ಲಿಯೇ ಗೇಟ್ ಅನ್ನ ಇಳಿಸಿ ತಾತ್ಕಾಲಿಕವಾಗಿ ಗೇಟ್ ಅನ್ನ ಅಳವಡಿಸೋದ್ರ ಮುಖಾಂತರ ನೀರನ್ನ ಹೇಗೆ ಉಳಿಸಬಹುದು, ಯಾವೆಲ್ಲ ರೀತಿ ಉಳಿಸಬಹುದು ಅನ್ನೋದೊಂದು ಪ್ರಯತ್ನಕ್ಕೂ ಕೂಡ ಅಧಿಕಾರಿಗಳು ತಂಡ ಮುಂದಾಗಿರುವಂತದ್ದು. ಈಗ 2ನೇ ಪ್ರಯತ್ನವಾಗಿ ಅಂತಂದ್ರೆ, ನೀರು ಇದ್ದಾಗಲೇ, ಅಂದ್ರೆ ನೀರು ಖಾಲಿ ಆಗಕ್ಕಿಂತ ಮೊದಲೇ ನೀರು ಇದ್ದಾಗಲೇ ಗೇಟ್ ಅಳವಡಿಕೆಗೆ ಯತ್ನ ಇವತ್ತು ಸಂಜೆಯಿಂದ ಆರಂಭವಾಗಲಿದೆ. ಈಗಾಗಲೇ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ತಾತ್ಕಾಲಿಕವಾದಂತಹ ಒಂದು ಗೇಟ್ ಅನ್ನು ರೆಡಿ ಮಾಡುವಂತ ಒಂದು ಕಾರ್ಯ ಕೂಡ ಆರಂಭವಾಗಿರುವಂತದ್ದು. ಇಂದು CM ಸಿದ್ದರಾಮಯ್ಯ ಅವರು ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಲಿದ್ದಾರೆ. ಪರಿಶೀಲನೆ ನಡೆಸಿ ಹೋದ ನಂತರ ಈ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಕೂಡ ನಡೀತದೆ. ಈಗಾಗಲೇ ಹಿಂದೂಸ್ತಾನ್ ಇಂಜಿನಿಯರ್ಸ್, ನಾರಾಯಣ್ ಇಂಜಿನಿಯರ್ಸ್ ಮತ್ತು ಜಿಂದಾಲ್ನ ಅನೇಕ ತಂತ್ರಜ್ಞಾನರ ತಂಡ ಈ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಪರಿಶೀಲನೆ ನಂತರ ಇವತ್ತು ಸಂಜೆಯಿಂದ 3 ತಂತ್ರಜ್ಞರ ತಂಡ ಗೇಟ್ ಅಳವಡಿಕೆಗೆ ಚಾಲನೆಯನ್ನು ಕೂಡ ಕೊಡಲಾಗುತ್ತೆ. ದೊಡ್ಡ ದೊಡ್ಡ ಕ್ರೇನ್ಗಳನ್ನ ಬಳಸಿ ಈಗಾಗಲೇ ಅವುಗಳನ್ನ ತಾತ್ಕಾಲಿಕವಾಗಿ ಇಳಿಸುವಂತ ಒಂದು ಕೆಲಸ ಮುಖಾಂತರ ನೀರನ್ನ ಉಳಿಸುವ ಕೆಲಸಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.